ಅಭಿಮಾನಿಗಳಿಗೆ ಈಗ ನಾವು ಹೊರಡ್ತಾ ಇದ್ದೀವಿ. ಟೈಮ್ ಬೇರೆ ಆಗೈತಿ, ನಿಮ್ಗೆ ಗೊತ್ತದ. ಮತ್ತು ನಾವು ಸ್ವಲ್ಪ ಹಾವೇರಿಗೆ ಹೋಗಬೇಕು. ಹಾವೇರಿ ಅಂತಂದ್ರೆ ನಮ್ಗೆ ಭಾಳ ಸ್ಪೆಷಲ್ ಅದ. ಅಲ್ಲಿ ಸ್ಪೆಷಲ್ ಅದಾರ ಒಬ್ರೆ, ಅವ್ರಿಗೆ ಭೇಟಿ ಮಾಡ್ಸೋಣ. ಯಾರು ಏನು ಅಂತ ಅಲ್ಲಿ ಹಾವೇರಿದಾಗ ನೋಡ್ರಿ ಅಂತ ನೀವು ನಡೀರಿ, ಬೇಗ ಹೋಗೋಣ ಅಂತ ಹೇಳಿ ಅವ್ರಿಗೆ ಸರ್ಪ್ರೈಸ್ ಮಾಡಿದ್ದೀವಿ. ನೋಡಿ ಅವ್ರ ಅಡ್ರೆಸ್ ಐತೆ, ಅವ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ಅವ್ರ ಅಡ್ರೆಸ್ನ ತೊಗೊಂಬಂದಿದ್ದಾರೆ. ಆ ಹುಡ್ಕಾಡ್ಕೊತ ಹೋಗೋದು ಬೇಡ ಅಂತ ಹೇಳಿ ಇಲ್ಲಿ ಹೇಳಿದ್ದು ಅಂತಂದ್ರೆ ಎಷ್ಟು ತಲಿ ಎಷ್ಟು ಶಾನೆ ಎಷ್ಟು ಹುಷಾರ ಅಲ್ಲೆಲ್ಲ ಹೇಳತ್ತಿದ್ರೆ. ಇವತ್ತು ಮದುವೆ ಒಳಗೆ ಇದ್ರ ರಾಮನಂಗಿರ್ಬೇಕಂತ, ಕೃಷ್ಣನಂಗಿರ್ಬೇಕಂತ, ಅರ್ಜುನನಂಗಿರ್ಬೇಕಂತ ಎಲ್ಲಾ ಗುಣಗಳು ಅದಾವ ನೋಡಿ ಇವ್ರ ಒಳಗಂತೂ. ರಾಮನಂಗೂ ಅದಾರ, ಕೃಷ್ಣನಂಗೂ ಅದಾರ, ಅರ್ಜುನಂಗೂ ಅದಾರ, ಎಲ್ಲಾರು ಹಂಗ ಅದಾರ. ಅದಕ್ಕೆ ಈಗ ನೋಡಿ ಏನು ತಗೊಂಡ್ಬಂದಿದಾರ, ಅಲ್ಲಿ ಸರ್ಪ್ರೈಸ್ ಮಾಡೋರು, ದೊಡ್ಡ ಸರ್ಪ್ರೈಸ್ ಅವ್ರಿಗೆ ಈಗ. ಓಕೆ ಬಾಯ್ ಹರಿಹರ. ಎಲ್ಲ ನೋಡಿದ್ವಿ, ಎಲ್ಲನೂ ಆಯಿತು, ಚೆನ್ನಾಗಾಯ್ತು ಎಲ್ಲ ಮದುವೆನೂ. ಈಗ ಬರ್ತೀವಿ ನಾವು. ಶ್ರೀ ಸಿದ್ದೇಶ್ವರ ಪ್ಯಾಲೇಸ್ ಯಾವಾಗೂ ಮರೆಯಲ್ಲ, ನೆನ್ಪುಳಿಯೋದಿದೆ. ಕರೆಕ್ಟ್ 1 ಗಂಟೆ ಆಗೈತೆ ನೋಡಿ ನಾವು ಬಿಟ್ಟಿಗೆ ಅಂತ. ಓಕೆ ಬಾಯ್. ಈಗ ನಮ್ಮ ಜರ್ನಿ ಈ ಕಡೆ ಹಾವೇರಿ ಕಡೆ ನಡೀರಿ. ಈಗ ಹಾವೇರಿಗೆ ಇನ್ನೊಂದು 12 ಕಿಲೋಮೀಟರ್ ಐತಿ, ಬಂತ ಈಗ ಹತ್ರನ ಅದ. ಇಲ್ಲೇ ಎಲ್ಲ ಎಲ್ಲಿ ನೋಡಿದ್ರು ಮನಿಗಳ ಕಾಣಿಸ್ತಾ ಇಲ್ಲ, ಬರೀ ಹೊಲನ ಕಾಣಿಸ್ತಾ ಇದೆ ಎಲ್ಲ ಕಡೆ. ಯಜಮಾನ್ರಂತೂ ಫುಲ್ ಸರ್ಪ್ರೈಸ್ ಮಾಡಕ್ಕೆ ಫುಲ್ ಖುಷಿ ಆಗ್ಯಾರ. ಇಂಥದ್ರಾಗ ಇವ್ರ ಖುಷಿ ಎಲ್ಲೈತಿ ನೋಡಿ, ಇಂಥದ್ರಾಗ ಐತಿ ಇವ್ರದ್ದು. ಇಂಥದ್ದು ಬಹಳ ಖುಷಿ ಇವರಿಗೆ. ಯಾಲಕ್ಕಿ ಕಂಪನಿನ ಹಾವೇರಿ ನಗರಕ್ಕೆ ಸುಸ್ವಾಗತ. ಅಂದ್ಮೇಲೆ ನಾವು ಎಲ್ಲಿ ಬಂದಿದ್ದೀವಿ ಅಂತ ನಿಮ್ಗೆ ಗೊತ್ತಾಗಿರ್ಬೇಕು ಅಭಿಮಾನಿಗಳೇ. ಇದೆಲ್ಲ ನೋಡಿದ್ಮೇಲೆ ಹಾವೇರಿ ಊರಾಗ ಬಂದ್ಮೇಲೆ ನಾವು ಸರ್ಕಲ್ ಬಂತಂತ, ಇಲ್ಲಿ ಬಸವ ಸರ್ಕಲ್ ಅಂತ ಹೇಳಿ. ಅವ್ರು ಓಪನಿಂಗ್ ಆಗಿ 2 ವರ್ಷ ಆಗಾಗ ಬಂತಂತ. ಇವ್ರಿಗೆ ಹೆಂಗಾದ್ರು ಕಲೆಕ್ಟ್ ಮಾಡಿ ಇಟ್ಟಿರ್ಬೇಕಂತ ಗ್ರೀಟಿಂಗ್ ಕಾರ್ಡ್ ಅವ್ರದ್ದು ಏನು ಇದ್ರದ್ದು. ಆಟೋದವ್ರು ಕೇಳಿ ಬರ್ತೇನಂತ ಹೊಂಟ್ರಿ ಇವ್ರು ನೋಡಿ ಗುರ್ತಾ ಹಿಡಿತಾರೆ. ಏನಿಲ್ಲ ಏನೋ ಜನ ಪಂಚೆ ಅದು ಇದು ಹಾಕೊಂಡು ಹೊಂಟಾರೆ. ಮತ್ತು ಇಲ್ಲಿ ಎಲ್ಲಿ ಐತಿ ಗೊತ್ತಿಲ್ಲ, ಇಲ್ಲಿ ಅಂತೂ ಬಂದು ನಿಂತಿದ್ದೀವಿ ನಾವೀಗ. ಇಲ್ಲಿ ಏನೋ ಐತಿ ನೋಡಿ, ಇಲ್ಲಿ ಬಂದರು. ಎಲ್ಲಿದೆ ಅಂತ್ರಿ ಕರೆಕ್ಟ್ ಹೇಳಿದ್ರು. ಇನ್ನು ಮುಂದೆ ಹೋಗೋದು ಹಂಗೆ. ಗಣಪತಿ ಗುಡಿ ಇದೆ, ಗಣಪತಿ ಗುಡಿ ಅಂತ ನೋಡಿಪ್ಪ. ಇಲ್ಲಿ ನೋಡಿ ಹುಡುಕ್ಯಾಟ್ ತೆಗೆದ್ರೆ ಮನೆಯವ್ರ ಅವ್ರ ಮನೆ ಮುಂದೆ ಹೋಗಿ ನಿಲ್ಲಿಸ್ತಾರೆ. ಏನೋ ಅನ್ಸತ್ತೈತೆ ನಂಗೆ. ಇಂಥ ಸರ್ಪ್ರೈಸ್ ಒಳಗೆ ಭಾಳ ಗ್ರೂಪ್ ಅದಾರ ಅವ್ರು. ಎಲ್ಲೂ ಅನ್ನತ್ತಾರ ನೋಡ್ರಿ. ನಾವಂತೂ ಈ ರೀತಿ ರೆಡಿ ಹಾಕ್ಕೊಂಡು ಮದುವೆಗೆ ಹೋಗಿ ಇಸ್ಕೊಂಡು ನೋಡಿ ಯಾವ ರೀತಿ ಮಾಡ್ತಾಯಿರ್ತೀವಿ ಏನು ಹಿಂಗೆ ಅದೇವು ನೋಡಿ. ಇಬ್ಬರು ಕಿಲಾಡಿ ಜೋಡಿಗಳು ಏನು ಮಾಡ್ತೀರಾ, ಗಪ್ಚುಪ್ಪ ಪಾಪ ಗೊತ್ತಿಲ್ಲದ ಏನಿಲ್ಲದ ಸಡನ್ನಾಗಿ ಹೋಗ್ತಾ ಇದ್ದೀವಿ. ಹಿಂಗೆ ನಿಮ್ಮ ಮನೆಗೂ ಯಾವಾಗ ಗಪ್ಚುಪ್ ಬರ್ತಾರೆ ಗೊತ್ತಿಲ್ಲ, ಹುಷಾರಾಗಿರಿ. ಮತ್ತು ನೀವು ಆಟೋ ನಿಂತೈತೆ ಅಂತ ಹೇಳ್ರಿ. ಗಣಪತಿ ಗುಡಿ ಅಂತಂದ್ರೆ ಇದು ಇರ್ಬೋದು. ಲಿತೀಶಾ ಮತ್ತೆ ಲೀರಿಶಾ ಕಡೆ ಬಂದಿದ್ದೀವಿ ನಾವು. ಹಾಯ್. ನಂಗಂತೂ ಕಾರ್ ಒಳಗೆ ಕೂಡಿಸಿ ಯಜಮಾನ್ರಿ ಎಲ್ಲಿಗೆ ಹೋದ್ರು ನೋಡಿ. ಈಗ ನಂಗಂತೂ ನಿದ್ದೆ ಬರ್ತಾ ಇದೆ, ಕುತ್ಕೊಂಡು ಗಾಡಿ ಒಳಗೆ ಜರ್ನಿ ಮಾಡಿ ಸಾಕಾಗೈತಿ. ಎಲ್ಲಿ ಹುಡ್ಕಾಡ್ಕೊತ ಹೋಗಿದಾರೆ ಏನಪ್ಪ ದೇವ್ರೆ, ಏನು ಮಾಡ್ತೀರಾ, ಹಿಂಗೆ ಮಾಡ್ತಾರೆ ನೋಡಿ. ಫೋನ್ ಮಾಡಿ ಅವ್ರಿಗೆ ಹೇಳೋದು ಬಿಟ್ಟ ಅಂದ್ರಪ್ಪ. ಇವ್ರಿಗೆಲ್ಲ ಗೊತ್ತಾಯ್ತಂತ ಅವ್ರು ಹೇಳಿದರು, ಅಲ್ಲೇ ಹೋಗ್ರಿ, ಅಲ್ಲಿ ಅದ ಅಂತ. ನಾನು ಅವಾಗಿಂದ 1 ಅವರ್ ಐತಿ. ಗೊತ್ತಾಯ್ತ್ರಿ. ಹಾಂ ಹಾಂ ಮತ್ತು ಇಲ್ಲಿ ಈ ಶಾಪಿಗೆ ಹೋದ್ರೆ ಯಜಮಾನ್ರಿಗೆ ಎಷ್ಟು ಅಂತ ತಿರುಗಾಡ್ತಾ ಇದ್ದಾರೆ ಪಾಪ. ಇಷ್ಟು ಕ್ಯೂರಿಯಾಸಿಟಿ ಅದ ಅವ್ರಿಗೆ. ಕೂತು ತಿರುಗಾಡೋದು ಅಂತಂದ್ರೆ ಏನು ಮಾಡೋದು ನೋಡಿ, ಹೆಂಗೆ ಮಾಡ್ತಾ ಇದ್ದಾರೆ. ಯಾರಿಗೂ ಮೇಡಮ್ ಮಾಡ್ಕೊ ಕೂತ್ಕೋತಾರೆ ನೋಡಿ. ಟೆನ್ಷನ್ ಆಗ್ಬಿಟ್ಟಿದೆ ಅವರಿಗೆ. ಬೇಗ ಸಿಕ್ಕಿದ್ರೆ ಚಲೋ ಆಗ್ತೈತಿ. ಸರ್ಪ್ರೈಸ್ ಮಾಡೋದ್ರಾಗಂತೂ ನಂಬರ್ 1 ಅದಾರ. ಎಲ್ಲಾದ್ರೂ ಉದ್ದಾಡ್ತಾ ಇದ್ದಾರೆ. ಅವಾಗಿಂದ ಹುಡ್ಕ್ಯಾಡಿ ಸಾಕಾಗಿ ಹೋಗೈತೆ ಅವ್ರಿಗಂತೂ. ಇಳಿಯೋದು. ಮೊದಲ ಮದುವೆಗೆ ಹೋಗಿ ಟಯರ್ಡಾಗಿ ಬಂದಿದ್ದೀವಿ. ಮತ್ತು ಬಂದ್ರಪ್ಪ ಈಗ ಯಾರಿಗೆ ಕೇಳ್ಕೊಂಡ್ರೆ. ಏನಂತೀರಿ, ಯಾರಿಲ್ಲ ಅಂತ ಪಾಪ ಅವ್ರಿಗೇನು ಗೊತ್ತಿಲ್ಲ. ಹೊಸಗಳು ಮನೆಗಳು ಮತ್ತು ಹೋಗ್ರಿ. ಅಲ್ಲೇ ಕಸ್ತೂರಿ ನಿವಾಸ ಅದ ಅನ್ಸತೈತೆ ನನಗೆ. ಅಲ್ಲೇ ಅವ್ರ ಮನೆ ಸಿಕ್ಕೇ ಬಿಟ್ಟು ನಮಗೆ. ನಾವು ಹುಡ್ಕ್ಯಾಟ್ ತೆಗ್ದೇ ಬಿಟ್ವಿ. ನಮ್ಮ ಯಜಮಾನ್ರಿ ಅಂದ್ರೆ ಏನು ಸಾದ ಅಲ್ಲ,
ನಿನ್ನಂತ ಗಂಡು ಕರೆಕ್ಟ್ ಜಾಗ ಒಳಗೆ ಬಂದು ನಿಂತ್ವಿ ನೋಡಿ ನಾವು ಅವಾಗಿಂದ. ಫಸ್ಟ್ ಬಂದಿದ್ದು ಇಲ್ಲೇ ಮೂಲೆ ಅದ ಇಲ್ಲಿ ಅದಾರ ನೋಡ್ರಿಪ್ಪ ಇವ್ರೇ. ಇವ್ರ ಮನೆಗೆ ಬಂದಿರೋದು ನಾವು ಅವ್ವ 2 ತಾಸು ಆಯ್ತು ಕೇಳ್ತಾ ಇದ್ದೀವಪ್ಪ ಮನೆ. ಇಲ್ಲಿ ನೋಡಿ ಯಾರು ನೋಡಿದ್ಲೆ ನೀನು? ಹಾಯ್ ಇರು ಇಲ್ಲೇ. ಏನ್ ನಿನ್ನ ಹೆಸರು? ಹೌದಾ, ಅವರು ಲಿರಿಷಾ ಮತ್ತೆ ಮತ್ತೊಬ್ಳು ಯಾರಿದ್ದಾಳಲ್ಲ ಅವ್ರ ಅಕ್ಕ, ಮತ್ತೆ ಅವರು ಶಿಲ್ಪಾ ಅಂತ ಅದಾರಲ್ಲ, ಅವರು ಇವ್ರು ಗಂಗಾಧರ್ ಅಂತ ಅದಾರಲ್ಲ, ಅವ್ರು ಗೊತ್ತಾ ನಿಮ್ಗೆ? ಎಲ್ಲಿ ಅವರು? ಮೇಲಿದ್ದೀರಾ? ಕೆಳಗೆ ಇರು ಇರು. ಸೈಡಾಗ್ರಿ ಸೈಡಾಗ್ರಿ ಸೈಡಾಗ್ರಿ. ಪುಟ್ಟ ಪಾಪು ಇದ್ದೆ ಯಾವಾಗ ನೋಡಿದ್ವಿ. ಅಮ್ಮನ್ನು ಹಾಗೆ ಗೊತ್ತಾಗ ಬಿಡ್ತೀನಿ. ಸರ್ ನಮಸ್ತೆ ಸರ್. ಸರ್ಪ್ರೈಸ್ 1 ಅವರ್. ಎಷ್ಟು ಚೆನ್ನಾಗಿದ್ದೀಮ್ಮ ನೀನು. ಅಲ್ಲ ಗಂಗಾಧರ್ ಅವರು ಚೆನ್ನಾಗಿದ್ದಾರೆ, ನೀನು ಚೆನ್ನಾಗಿದೀಯ. ಇಲ್ಲ ಇಲ್ಲ ಅಲ್ಲ ಇವರು 2-3 ತಾಸು ಆಯ್ತು ಗಾಡಿ ಒಳಗಿಂದ ಬಂದಾಗಿಂದ. ಯಾರು ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಯಾರಿಗೂ. ಇಲ್ಲೇ ಪಕ್ಕದ ಮನೆಯಲ್ಲಿ ಇವ್ರಿಗೂ ಕೇಳಿದ್ವಿ, ಅವರು ಇಲ್ಲಿ ಯಾರು ಸರ್ ಇನ್ನು ಜಸ್ಟ್ ಹೋದ್ರಿ. ಇವಾಗ ಗಂಗಾಧರನ ಏನಪ್ಪ ದೇವ್ರಿ, ಎಷ್ಟು ಮಸ್ತ್ ಮಸ್ತ್. ಏನ್ ಮನೇನು ಚೆನ್ನಾಗಾಗಿದೆ ಅಮ್ಮ. ಸರ್ಪ್ರೈಸ್ ಅಲ್ಲಿ ಸ್ವಲ್ಪ ಖುಷಿ ಇರ್ತದೆ ಹೆಚ್ಚಿಗೆ ಅಂತೇಳಿ. ಅಲ್ಲ ಬಂದಿಲ್ಲ ಅವರೆಲ್ಲ. ಬರ್ರಿ ಇಲ್ಲಿ. ನಮ್ ನೆನ್ಪಿದೆ ನಿಂಗೆ? ಗೊತ್ತಾಗಿರ್ಲಿಲ್ಲ. ಚೆನ್ನಾಗಿದೀಯಾ? ಹಾ ನಾನು ಚೆನ್ನಾಗಿದ್ದೀನಮ್ಮ. ನೋಡ್ಬೇಕಾಗಿತ್ತು. ಹೌದಾ, ಚೆನ್ನಾಗಿ ಕಾಣಿಸ್ತಿದ್ದ. ಆಮೇಲೆ ನಮ್ಗೆ ಮುಖ ಹಿಂಗೆ ಅದ್ರೋಗ ಹೆಂಗಿದೆ ಹಿಂಗೆ ಇದೆನಾ ಬೇರೆ ಇದೆನಾ? ಈಗ ಸೇಮ್ ಹಿಂಗೇನ ಮುಖ? ನೋಡಮ್ಮ ಏನಂತ. ಹೌದು ಈಗ ಮತ್ತೆ ಚೆನ್ನಾಗಿ ಕಾಣಿಸ್ತಾ ಇದೀನ. ತೋರಿಸ್ತಾ ಇಲ್ಲ, ಸುಮ್ಮನೆ ಇದನ್ನಷ್ಟೇ ತೋರಿಸ್ತಾ ಇದ್ದೇನೆ. ಹಾ ಇದೆಲ್ಲ ಇಲ್ಲ ಭಾಳ ಅವರು ಇದು ಮಾಡ್ತಾರ. ಅದೇ ಇವಳು ಎಷ್ಟು ಖುಷಿಯಾಗ್ಯಾರ ನೋಡ್ರಿ. ಹಾಂ ಇದು ನಿಮ್ದಾಟ್ರಿ. ಅಂಬುಟ್ರಿ ಬಂದದಲ್ಲ ಎಲ್ಲ ಎಲಿ ಇದಾಗಿತ್ತಲ್ಲ, ಮತ್ತೆ ಹೊಸ ಎಲಿ ಬರ್ತದ. ಮತ್ತೆ ಹಿಂಗ್ ಎಲ್ಲ ಬಿಚ್ಚಿ ಹೋಗಿ ಮತ್ತೆ ಹೊಸ ಎಲಿ ಬಂದದ. ಇಲ್ಲ ನಾವು ಸರ್ಪ್ರೈಸ್ ಮಾಡಿದ್ವಿ ಪಾಪ ಅವ್ರಿಗೆ. ಹಾ ಇಲ್ಲ ಚೆನ್ನಾಗಿ ಮಾಡಿದ್ದೀರಾ. ಇದು ಎಲ್ಲ ಇಲ್ಲಿ ಫೋಟೋಸ್ದೆಲ್ಲ ಇಲ್ಲ ಏನು ಮಾಡಿದಾರ ಅಲ್ಲಿ ಮಾಡಿದಾರ. ಹಾ 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 ಮೆಟ್ಲ ಕಡೆ ಹೋಗ್ಬೇಕಾದ್ರೆ ಹಾಂ ಅದೇ ಸ್ಪೆಷಲ್. ದೇವ್ರ ಮನೆ ಇಲ್ಲೇ ಪಕ್ಕದಲ್ಲೇ ದೇವ್ರ ಮನೆ ನೋಡಿ. ಅಮ್ಮಂದ ಇಟ್ಟಿದಾರ, ಎಲ್ಲಮ್ಮ ಅಮ್ಮಂದವರು ಇದು ಮಾಡಿದಾರ. ನಮ್ಮ ಹೌದಾ, ಅಂದ್ರೆ ಅಲ್ಲೇ ಮಾಡಿದ್ದೇನೆ ಪೇಂಟ್. ಗಂಟಿನೂ ಹಾಕಿದಿರಲ್ಲ ನಿಮ್ಮ ಮನೆಯಲ್ಲೇ ನೋಡಿದ್ ನಾವು. ಇದು ಗಂಟೆ ಹಿಂಗೆ ಹಾಕಿದ್ದು ಚೆನ್ನಾಗಿಟ್ಟಿದ್ರಿ. ದೇವ್ರ ಮನೆ ಚೆನ್ನಾಗಿ. ಯಾಕೆ ನಾವು ಇವತ್ತು ಬಾರ್ಸೇ ಬಿಡು ಬಾ ರೀ. ಅವ್ರು ಯಾವಾಗ ಗಂಟಿ ಬಾರ್ಸಲ್ಲ ಅಂತ ಸ್ವಲ್ಪ ಇದು ಮಾಡಿ. ಹಾಂ ಆಯ್ತು ಎಬ್ಸಿ ಅವಳಿಗೆ ಎಬ್ಸಿ. ಯಾವಾಗ ಗಂಟಿ ಬಾರ್ಸಲ್ಲ ಅಂತ ಅವಳು ಇವತ್ತು ಬಾರ್ಸೇ ಬಿಡ್ಲಿ. ಓಕೆ ಮಾಡು. ಹಾಂ ಮಾಡು ಬಾರ್ಸು. ಇವತ್ತು ಏನೇನು ಮಾಡೋದಿದೆ ಮಾಡೇ ಬಿಡು ನೀನು.
ಅಕ್ವೇರಿಯಂ ಇದೆ, ಫಿಶ್ ಪೂಜಾಯ ರಾಘವೇಂದ್ರ ಸತ್ಯಧರ್ಮ ತಾಯಿಚ್ ಅಂತ ಬಂದ ತಕ್ಷಣ ಎಂಟ್ರೆನ್ಸ್ಗೆ ರಾಯರ್ ಇದು ಮಾಡಿದ್ದಾರೆ ನೋಡಿ ಅವರು ಮೇಲೆ ಕಟ್ಟಿದ್ದಾರೆ. ನಿಮ್ ರೂಮ ಹೌದಾ? ಇದು ಸ್ಟಡಿ ಟೇಬಲ್ ತುಂಬಾ ಸುಂದರವಾಗಿದೆ, ತುಂಬಾ ಚೊಕ್ಕಟ್ಟಾಗಿದೆ, ನೀಟಾಗಿದೆ. ಮತ್ ನೀವು ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀರಲ್ಲ, ಇದೆಲ್ಲ ಬಾಳ ನೀಟಾಗಿ ಇಟ್ಕೊಂಡಿದ್ದೀರಾ. ಅವರ ಡ್ಯಾಡಿ ಕಲ್ಸಿದಾರೆ ಎಲ್ಲ. ಹೌದು, ಇದೆಲ್ಲ ಬ್ಯಾಗ್ ಬಿಟ್ಟು ವಾಪಸ್ ಅವ್ನು ಬರೋದಲ್ಲ. ವೆಹಿಕಲ್ ಇರ್ತಿ ಈಗ ಇನ್ನೊಂದು ತಾಸ್ ಬಿಟ್ಟಲ್ಲ, ತಾಸ್ ಬೇಡ. ಸಾಮಾನ್ಯಗಳು ಬಟ್ಟೆ ಅದು ಎಲ್ಲ. ಇದು ಯಾರು ಮಾಡ್ತಾರೆ ಯೋಗ? ಇದು ಯೋಗ ಡೇ ಇದ್ದಾಗ ಮತ್ತೆ ಯಾವಾಗಾರ ಯೋಗ ಕ್ಲಾಸಿಗೆ ಹೋಗಬೇಕಾರೆ ಯೋಗ ಕ್ಲಾಸಿಗೆ ಹೋಗ್ತೀರಾ? ನೀನು ಫೋರ್ತ್ ಇವಳು ಸೆಕೆಂಡ್ ಫಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್. ಫಸ್ಟ್ ಆಯ್ತು ಪರವಾಗಿಲ್ಲ. ಹೇಳಿ ಏನೇನು ಕೇಳ್ತಾ ಇದಾರೆ. ಯೋಗ ಹೋಗ್ತೀನಿ, ಕರಾಟಿ ಹೋಗ್ತೀನಿ, ಡ್ಯಾನ್ಸ್ ಕ್ಲಾಸ್, ಚೆಸ್ ಕ್ಲಾಸ್. ಬಾಪ್ರಿ, ಇಷ್ಟೆಲ್ಲ ಟೈಮ್ ಸಿಗುತ್ತೆ. ಆಮೇಲೆ ಪಾರ್ಟಿಸಿಪೇಷನ್ ಮಾಡಿ ಏನೇನ್ ಪ್ರೈಸ್ ಆಗಿದೆ ಹೇಳು. ಬೆಲ್ಟ್ ಗಳು ಯಾವ್ಯಾವು? ಬ್ಲ್ಯಾಕ್ ಬೆಲ್ಟ್, ಟೋಟಲ್ ಯೆಲ್ಲೋ ಬೆಲ್ಟ್, ಆರೆಂಜ್ ಬೆಲ್ಟ್, ಗ್ರೀನ್ ಬೆಲ್ಟ್, ಬಾಪ್ರಿ, ಬ್ಲೂ ಬೆಲ್ಟ್, ಪರ್ಪಲ್ ಬೆಲ್ಟ್. ಬಹಳಷ್ಟು ಇಲ್ಲ. ಗ್ರೇಟ್. ಕರಾಟಿ ಒಳಗೆ ಭಾಳ ಇದು ಮಾಡಿದೀಯ ನೀನು. ತೋರಿಸ್ತೀನಿ ಅಂತ ಹೇಳ ಅದ್ರ ಮೇಲೆ ತರಿಸ್ತೀನಿ. ಆಮೇಲೇನು ಇದೆನಾ? ನಾನು ಟ್ಯೂಷನ್ ಹೋಗ್ತೇನೆ, ಒಮ್ಮೊಮ್ಮೆ ನಿಶೋಕನ್ ಜೊತೆ ಅವೇ ಕ್ಲಾಸು, ಡ್ಯಾನ್ಸ್ ಕ್ಲಾಸು, ಅಕ್ಕನ ಜೊತೆ ಚೆಸ್, ಮತ್ತೆ ಯೋಗ ಕ್ಲಾಸ್, ಕರಾಟಿ. ವಂಡರ್ಫುಲ್, ಒಂದ್ಸತಿ ಎಲ್ಲ ಗ್ರೇಟ್ ಚಿಲ್ಡ್ರನ್ಸ್. ಬಹಳ ಚೆನ್ನಾಗಿ ಮಾಡಿದೀರಾ. ಮನೆಯೊಳಗೂ ಯೋಗ, ಸ್ವಿಮ್ಮಿಂಗ್ ಮಾಡ್ತೀರಾ? ಯಾವಾಗ ಟೈಮ್ ಸಿಗ್ತದ? ಮತ್ತೆ ಸ್ಕೂಲ್ ಇರ್ತದ, ಬೆಳಿಗ್ಗೆ ಹೋದ್ರೆ ಸಾಯಂಕಾಲ. ಸ್ವಿಮ್ಮಿಂಗ್ ಒನ್ಸ್ ಇನ್ ಅ ವೀಕ್. ಸ್ವಿಮ್ಮಿಂಗ್ ಸ್ಯಾಟರ್ಡೇ ಸಂಡೇ ಇರ್ತದ ಸ್ವಿಮ್ಮಿಂಗ್. ದಿನ ಇರುತ್ತೆ, ದಿನ ಇರುತ್ತೆ, ಬಟ್ ಇವ್ರು ಹೋಗೋದು ಒಂದು ಫ್ರೈಡೇ ಇರಲ್ಲ. ಫ್ರೈಡೇಗೆ ಹೋಗ್ಬೇಕು, 6 ಮಂತ್ ಬರ್ಬೇಕು. ಹೌದಾ? ನೀವು ಹೇಳೋದು ಎಷ್ಟು ಗಂಟೆಗೆ ಮತ್ತೆ? 6:30. ಇದೆಲ್ಲ ಜೊತೆ 4:30 ಹೇಳ್ತೀರಾ ರೀ? 4:30 5:30 ಅಕಸ್ಮಾತ್ ಎಕ್ಸಾಮ್ ಆದ್ರೂ ಬಹಳ ಬೇಗ ಅಲ್ವಾ? ಅಪ್ಪ ನಾಳೆ ಜಲ್ದಿ ಹೋಗ್ಬಿಸ್ನೋ ನೀನು. ಇದನ್ನ ನಾನು ಫೋನ್ ಮಾಡ್ತೀನಿ ತಗೊಳ್ಳಿ. ನಮ್ಮ ಬ್ಲೇಸರ್ ಸ್ಕೂಲ್ ಸ್ಕೂಲ್ದು ಬ್ಲೇಸರ್ ಇದೆ ಅಂದ್ರೆ ನೀವು ಸ್ಕೂಲಲ್ಲಿ ಏನು ಇದಾಗಿದೆಯಾ? ಅಂದ್ರೆ ಇದೇ ಬ್ಲೇಸರ್ ಎಲ್ಲಾರ್ದು ಇರ್ತದ ಅಥವಾ ನೀ ಏನ್ ಕ್ಯಾಪ್ಟನ್ ಅದು ಏನಿದೆಯಾ? ಎಲ್ಲಾರ್ದು ಇರ್ತೈತಿ. ಅದು ವೈಸ್ ಕ್ಯಾಪ್ಟನ್, ಕ್ಯಾಪ್ಟನ್, ಪ್ರೆಸಿಡೆಂಟ್. ಸ್ಕೂಲ್ ನೇಮ್ ಎಲ್ಲ ಎಕ್ಸ್ಪ್ಲೇನ್ ಮಾಡಲ್ಲ ಬರ್ತದ. ಸ್ಕೂಲ್ ಹಾವೇರಿ. ಮತ್ತೆ ಸ್ಕೂಲು ಬಹಳ ಚೆನ್ನಾಗಿದೆ ನಿಮ್ದು ಇದೆಲ್ಲ. ಚೆನ್ನಾಗಿದೆ. ಸ್ಕೂಲ್ ಲೋಗೋ ತೋರಿಸ್ತೀನಿ. ಹಾ, ಇಲ್ಲಿದೆ ಅಲ್ಲ. ಸ್ವಿಮ್ಮಿಂಗ್ ಈಗಾಗಲೇ ಕಲ್ತಿದ್ರೆ ತೆಗಿತಾ ಇದ್ದಾಳೆ ಇದೆಲ್ಲ. ಈಗ ಬರಲ್ಲ, ಶೆಕೆ ಆಗ್ತಾ ಇದೆಯಲ್ಲ. ಅಲ್ಲ, ಇವಳು ಯಾಕೆ ತೆಗಿತಾ ಇದ್ದ ಅಂತ. ಇದು ಹಾಕೋಬೇಕಾ ಈಗ? ಇರಲ್ಲ, ಇದೊಂದು ಸ್ಪೆಷಲ್ ಏನು ಲೈಟು ಇಲ್ಲೂ ಬರುತ್ತಾ? ಇಲ್ಲಿ ಮಾಡಿರೋದು. ಓಕೆ, ಓಕೆ, ನೈಸ್. ಅಟ್ಯಾಚ್ ಅಲ್ಲೇ ಎಸಿನೂ ಇದೆ ಮೇಲೆ. ಹಾ, ಇದು ಯಾರ್ದು? ಇದು ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಹೋದಾಗ ಹೈದರಾಬಾದ್ ಅಲ್ಲಿ ತೆಗಿಸಿದೆ, ಇಂಟೀರಿಯರ್ ಗಾರ್ಡನ್ ಅಲ್ಲಿ. ಹೌದಾ? ನೋಡಿ, ಸೇಮ್ ಹಂಗೆ ಮುಖ ಹಿಂಗ್ ಇದ್ ಮಾಡ್ಕೊಂಡು ಮಾಡಿದಾರೆ. ಯಾವ ಇಯರ್? ಅದೇ ನಿಜವಾಗ್ಲೂ ಸ್ಪೆಷಲ್ ಅಂತೂ ಎಲ್ಲ ಫೋಟೋ ಮನಿ ಆದಂಗೆ ಆಗ್ಬಿಟ್ಟಿದೆ. ಅಲ್ಲಿ ನೋಡಿ, ಇಲ್ಲಿ ಒಂದು ಫೋಟೋ ಇದು ಮಾಡಿದ್ದಾರೆ. ಇಷ್ಟ ಇದೆ ಅವ್ರಿಗೆ. ಇಲ್ಲ, ಇದು ನಾವೇ ಯೂಸ್ ಮಾಡ್ತಿರ್ತೀವಿ, ಬಟ್ ಹಾ, ಬಹಳ ಹಾ. ಕಡಿಮೆ. ಓಕೆ. ಆದ್ರೂ ಇದು ಎಲ್ಲ ಹಾ, ಮದುವೆದ ಅದೇ ಅರುಂಧತಿ ನಕ್ಷತ್ರ ತೋರಿಸ್ತಾರಲ್ಲ ಅವಾಗ ಅದು. ಅದೇ ಅಲ್ಲಿ ಇದು ಮತ್ತೆ ಕಲರ್ನ ಕಾನ್ಸೆಪ್ಟ್ ಬೇರೆ ಮಾಡಿ. ಹಾ, ಇದು ಹಾ, ಈ ರೀತಿ ಮಾಡಿದಾರೆ ಅವರು. ಎಲ್ಲ ಪ್ಲಾನ್ ಮಾಡ್ಕೊಂಡೆಲ್ಲ ಮಾಡಿದ್ರು. ಫ್ಲವರ್ ಸಿಕ್ತಾ ನೋಡಿ, ರೋಸ್ ಕೊಡ್ತಾ ಇದ್ದಾಳ. ಬಾ, ಇದು ಪಪ್ಪ ಇದು ಇದೆ. ಪಪ್ಪಾನ ಗುರ್ತಾನೆ ಸಿಗ್ತಾ ಇಲ್ಲ. ಗೊತ್ತಾಗ್ತಾ ಇಲ್ಲ ಪಪ್ಪ ಅಂತ ಹೇಳಿ. ಮನೆ ಅದು ಅಮ್ಮ. ಇಲ್ಲೇ ಮಾಡ್ತೀರಾ ಇದೆಲ್ಲ? ಇದೆಲ್ಲ ಯಾರು ಮಾಡ್ತೀರಾ? ಹೌದಾ? ಇಲ್ಲೇ ಮಾಡ್ತೀರಾ? ಚೆನ್ನಾಗ್ ಮಾಡ್ತಾರಲ್ಲ. ಆಗತ್ತಾ ನಿಂಗೆ? ಕರಾಟೆದಲ್ಲ ಇದು? ಇಲ್ಲ, ಇದೊಂದು ಸ್ಪೆಷಲ್ ಮಾಡಿದೀರಾ? ಇದೊಂದು ರೂಮ್. ಅಲ್ಲಿ ನೋಡು
ಕೋಗಿಲೆ ಇದೆ, ಗುಬ್ಬಿ ಅಂದ್ರೆ ಗುಬ್ಬಿ ಅದ. But ಅದು ಹೊರಗಡೆ ಹೋಗುತ್ತೆ. ಹೌದೌದು. ಹೊರಗಡೆ ಈಗ ಹೋಗಿದೆ, ಸಾಯಂಕಾಲ ಈವ್ನಿಂಗ್ ಬರುತ್ತೆ. ಬರುತ್ತೆ. ಅದು ನಾವು ಸ್ಟಿಲ್ ಕಟ್ಟಡ ಕಟ್ತಾ ಇದ್ವಲ್ಲ, ಅವಾಗಿಂದನೂ ಸ್ಟಿಲ್ ಇವತ್ತಿನ ತನಕ ಅದು ಹೌದು. ಕೋಗಿಲೆದ ನೀರು ಅದು ಇಲ್ಲಿ ಇಟ್ಟಿದ್ದೀರಾ? ಇಲ್ಲೇ ಕೂತ್ಕೊಳ್ಳೋಣ, ಕೂತ್ಕೋತೀವಿ. ಅಲ್ಲ ಹಂಗನ್ಬೇಡಿ, ಹಂಗನ್ಬೇಡಿ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಬೆಳಗಾವೆಲ್ಲ ಮತ್ತು ಆಯಾಸ ಪಡೆದಿರು ಹೀಗೆ ಹೋಗುತ್ತ ಹೀಗೆ, ಎಲ್ಲ ಮಾಡಿ ಮುಗಿಸುವೆ ನೀನೇ ಆಗ ಮೆಚ್ಚಿಕೊಳ್ಳುವೆ. ನೋಡಿದ್ರೆ ಆರಾಮ ಹಾಯಾಗಿ ಕುತ್ಕೊಂಡ್ಮೇಲೆ ತಿಂಡಿ ರೆಡಿ ಐತಿ, ನಡೀರಿ ತಿನ್ನಕ್ ಹೋಗೋಣ. ಏನ್ ಸ್ಪೆಷಲ್ ಇವತ್ತ ಕೇಕ್ ತಿಂತಾ ಇದ್ದೀರಾ? ನೀವ್ ಬಂದಿದ್ಕ ನಾವು ಬಂದಿ ಸಲುವಾಗ. ಹೌದಾ, ಆಯ್ತು. ಪಪ್ಪ ಹೊರಗಡೆ ಹೋಗಿದ್ರಲ್ಲ, ಅದಕ್ಕೆ ನಿಮ್ಗೆ ತಗೊಂಬಂದಿದಾರಲ್ಲ, ತಿನ್ರಿ. ಹಾ, ನಾವು ಈಗ ಬರ್ತೀವಿ, ಮತ್ತೆ ಯಾವಾಗಾದ್ರೂ ಮತ್ತೆ ಬರ್ತೀವಿ ಇರ್ಲಿಕ್ಕಂತ. ನೀವು ಆರಾಮಾಗಿ ಬಂದ್ರೆ ಹಾಲ್ಟ್ ಮಾಡಿ ಅವಾಗೆಲ್ಲ ಇರ್ತೀವಿ. ನೀವೇನು ಮಾಡಿ, ಇವಾಗ ನಮಗೂ ಬಾಯ್ ಮಾಡಿ, ಮತ್ತೆ ನೀವು ಹೋಗಿ ಬರೋಗ್ರಿ, ಸ್ವಲ್ಪ ತಿರ್ಗಾಡಿ ಬರೋಗ್ರಿ. ಮತ್ತು ನಿಮ್ಗೆ ಮತ್ತೆ ವಾರ ಮತ್ತು ನೆಕ್ಸ್ಟ್ ಮತ್ತು ವಾರ ಆದಮೇಲೆ ಹೋಗೋದಾಗ್ತದಲ್ಲ, ಮತ್ತು ನಿಮ್ಮ ಸ್ಟಡಿ ಕ್ಲಾಸಸ್ಸು ಎಲ್ಲ ಅದೆಲ್ಲ ಹೋಗ್ಬೇಕಾಗ್ತದಲ್ಲ, ಅದಕ್ಕೆ ನೀವು ಎಂಜಾಯ್ ಮಾಡಿರಿ. ಹಾಂ ಸಮ್ಮರ್ ಹಾಲಿಡೇಸ್ ಆಗ್ತೈತಲ್ಲ, ಹಾಂ, ಅವಾಗ ಓಕೆಮ್ಮ, ಓಕೆ. ಮತ್ತು ಪೌನಿಕಾಗ ಧೃತಿಯಕ್ಕಾಗ ಏನು ಹೇಳ್ತೀರಾ? ಅವ್ರಿಗೂ ಬರತ್ತೆ. ಅಲ್ಲ, ಅವ್ರಿಗೇನು ಹೇಳ್ತೀರಾ ಅಂತ ವಿಡಿಯೋದಲ್ಲಿ ಏನಾದರೂ ಹೇಳ್ಬೇಕಾ? ಚಂದಾಗಿರ್ಲಿ, ಬುದ್ಧಿ ಎಲ್ಲ ಕಲೀಲಿ. ಹೌದಾ, ಹಂಗೆ ಹೇಳ್ತೀರಾ ನೀನು? ಒಟ್ಟು ದ್ವಿತೀಯಕ ಎಕ್ಸಾಮ್ ಒಳಗೆ ಪಾಸ್ ಆಗ್ಲಿ. ಮತ್ತೆ ಅಕ್ಕಾಗ ಮಿಸ್ ಮಾಡ್ಕೊತಾ ಇದೀಯಾ ಧೃತಿಯಕ್ಕಾಗ? ಹಾಂ. ಮತ್ತೆ ಪೌನಿಕಾ ಒಂದೇ ಅಲ್ಲ? ಇಬ್ರು ಒಂದೇ ಏಜ್ ಅಲ್ಲ? ಓಕೆ, ತಿನ್ರಿ. ಆಮೇಲೆ ಈಗ ಉಡುಗೊರೆ ತೊಗೊಂಬಂದಿದ್ವಿ, ಕೊಡೋಣ ಅಂತ. ಗೃಹ ಪ್ರವೇಶ ಅವ್ರ ಮನೆ ನೋಡಿದ್ವಿ, ಮನೇನು ಭಾಳ ಚೆನ್ನಾಗಿದೆ. ಆಮೇಲೆ ನಮ್ಮ ಬಂದಿದ್ದ ಉದ್ದೇಶ ಪೂರ್ತಿ ಆಯಿತು. ಮನೆಯೊಳಗಿದ್ದಾರೆ ಅವರು ಹುಬ್ಳಿಗೆ ಹೋಗ್ತಾ ಇದ್ದಾರಂತೆ. ಇವಾಗ ಅವ್ರಿಗೂ ಅವಕಾಶ ಕೊಡ್ತೀವಿ, ಮತ್ತು ನಾವು ಬೇಗ ನಮ್ಮ ಕೆಲಸ ಮುಗಿಸ್ತೀವಿ. ನಮಗೂ ಈಗ ಡ್ರೈವರೇ ಕರ್ಕೊಂಡು ಅಂದ್ರೆ ಅವರು ಸ್ವಲ್ಪ ಅದೆಲ್ಲ ಒಂದು ಶಿವಂದು ಹಾಂ ಸ್ಪೆಷಲ್ ಅಂದರೆ ನೀವು ತೊಗೊಂಬಂದಿದ್ದೇ ಇದೆ, ಇದು ಗಿಫ್ಟ್ಸ್ ಎಲ್ಲ. ಶಿವ ಇದೆ, ಬಟ್ ಅಲ್ಲ ಕರೆಂಟ್ ಹೋಗಿದೆ ರೀ. ಹಾಂ ಆಯಿತು, ಚೆನ್ನಾಗಿ ಕಾಣಿಸ್ತದೆ. ವಾ, ಈಗ ಮತ್ತೆ ಸಣ್ಣ ಆಗಬೇಡ ಈಗ. ಹಾಂ, ಅದೇ ಹೇಳ್ತಾ ಇದ್ದಾರೆ ಅವರು. ಇದು ತಮಿಳ್ನಾಡು, ಹಾಂ, ಆಮೇಲೆ ಅದು ಇದು ಯಾವ್ದು ಪಾಂಡಿಚೇರಿ ಎಲ್ಲ ಹೋಗಿದ್ದು ತಗೊಂಡಿದ್ವಿ. ಓಕೆಮ್ಮ, ಸ್ವೀಕಾರ ಮಾಡ್ತಾ ಇದ್ದೀರಾ? ನಾನು ಲೇಟಾಗಿ ಬಂದಿದ್ದೀವಿ. ಹೈದ್ರಾಬಾದ್ ಸ್ವೀಕಾರ ಮಾಡಬೇಕು. ಬರೀ ಕೂತ್ಕೋರಿ. ಎಡಗಡೆ ಬಲಗಡೆ. ಹಾಂ ಆಯ್ತಮ್ಮ, ಗಟ್ಟಿ ಇಟ್ಕೋ ಅಷ್ಟು ಫೋನು. ಹಾಂ, ಫೋನ್ ಗಟ್ಟಿ ಇಟ್ಕೋ. ಹಾಂ, ಅವಳು ಎಲ್ಲಿ ಹೋದ್ಲು? ಆಟ ಆಡಕ್ಕೆ ಹೋದ್ಲ ಈಗ? ಮತ್ತೆ ಶ್ರೀದೇವಿ ಅವರು ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಒಂದು ಸಾರ್ಥಕ ಆಯ್ತು. ನೋಡಿದ್ರೆ ಬಿಡೋದಿಲ್ಲ ಅವಳ ಹೆಸರು ಬೇಕಾ? ಮತ್ತೆ ಅವಳು ಮಾಮ ಅಂತ ಅವಳಿಗೂ ಒಂದು ಹೆಸರು ಬೇಕಾ? ಪ್ರತಿಯೊಂದು ಮಾತಿಗೆ ನಾವ್ ಈ ಸ್ಟೇಜಿಗೆ ಹೋದ್ರೆ ಅಂದ್ರೆ ಮಾಮನ ಕಾರಣ ಅಂತ ಅವರು ಬಹಳ ಕಷ್ಟಪಟ್ಟಿದ್ದಾರೆ. ಅದೆಲ್ಲ ಆಗ್ಬೇಕಂದ್ರೆ ಅದೇನ ಸುಲಭವಾದ ಕೆಲಸ ಅಲ್ಲ. ಮೇನ್ ಗೈಡೆನ್ಸ್ ಚೆನ್ನಾಗಿ ಕೊಡ್ಬೇಕು. ಹೌದಿಲ್ರಿ? ಇವರು ಗಂಡನ ಕೈ ಕೊಡುವ ಅದೇ ದೀರ್ಘ ಸುಮಂಗಲಿ ಅಂತ ಹೇಳಿ ಸ್ವಲ್ಪ ಹೆಲ್ಪ್ ಮಾಡೋದು. ಕರೆಕ್ಟ್, ಮಸ್ತ್ ಮಸ್ತ್ ಮಸ್ತ್. ಅವ್ರಿಗೆ ಹೇಳ್ಕೊಡ್ತಾ ಇರು, ಅದು ಮೂತಂದಾಗ ಹಾಕೋದಂತೆ. ಈಗಾಗಲೇ ನಮ್ಮ ಮುಂಚೆ ಶಿಲ್ಪ ಇದ್ದಲ್ಲ, ಅದೇ ರೀತಿ ನೋಡಕ್ಕೆ ಇಷ್ಟ ಆಗ್ತದೆ. ಬಟ್ ಈಗ ಬಹಳ ಸಮಯ ಆಗ್ಯದ, ಸಣ್ಣ ಪಾಪ ಮಂದಿಗೆ ಅನಿಸ್ತಾ ಇದ್ದಾರೆ. ಅದೇ ನೀ ಹೆಂಗ ಅವ್ರಿಗೆ ಹೆಂಗ ನೀ ಗುಂಡು ಗುಂಡಾಗಿದ್ದಾಗ ಅದೇ ಚಂದ ಅನಿಸ್ತದ. ಹಂಗೆ ದಯವಿಟ್ಟು ಉಡುಗೊರೆಗೆ ಬೆಲೆ ಕಟ್ಟಬೇಡಿ, ಅಷ್ಟೇ.
Thank you so much. ಪ್ಲಾನಿಂಗ್ ನೀವು ಬಂದಿದ್ದೇ ನಮ್ಗೆ ಹೆಚ್ಚು. ಇದೊಂದು ಮತ್ತೆ ಇವರು Yes, special ಇರುತ್ತಮ್ಮ. ನಾನು ಆಕ್ಚುಲಿ ಆ ಫ್ರೇಮ್ ಬೇಕಿತ್ತು. ಅಲ್ಲಲ್ಲ ನಾನು ನಿಮ್ಮ ಮನೇಲಿ ಬಂದಾಗ ಎಲ್ಲಿ ನೋಡಿದ್ರೆ ಈ ತರ ನಿಮ್ ಫ್ರೇಮ್ ಇರುತ್ತೆ. ಒಂದು ಇದು ಅದು ಬ್ರ್ಯಾಂಡ್ ಅಂತಾರಲ್ಲ ಫೋಟೋ ಮಾಡು ವಿಡಿಯೋ ಮಾಡು ಎಲ್ಲ ಮಾಡು. ಆಮೇಲೆ ಫೋಟೋ ತೆಗೆಯುತ್ತೆ. ಇದು ಅಮ್ಮ ಅದು ಇದು ಓಪನ್ ಮಾಡ್ತಾರೆ ಈಗ. ಇಬ್ರು ಸೇರಿ ಓಪನ್ ಮಾಡಿ. ಇದು ಇರ್ತೈತೆ ಇದು ಆಕ್ಚುಲಿ ನಾ ಕಾಯಕತ್ತಿದ್ದೆ. ಆಲ್ಮೋಸ್ಟ್ 2 years ಆಗ್ತಾ ಬಂತು. 11th August 2000 ನಾವು ಬರೋದೇ ಬೆಳಗಾವಿ ಇದ್ವಿ ನಾವು ಅವಾಗ. ನಮ್ಗೆ ನೆಕ್ಸ್ಟ್ ಮಂತಿಗೆ ಇದೊಂದು ಸ್ಪೆಷಲ್ ಜಾಗ ಕೊಟ್ಟು ಹಾಕ್ತಾರೆ. ಅದಕ್ಕೆ ಇದು ಶಾಶ್ವತ ನಿಮ್ಮ ಮನೆಯೊಳಗೆ ಯಾವಾಗ ನಿಮ್ಗೆ ಏನಾದ್ರು ಹಿಂಗ್ ಅನ್ಸುತ್ತಂದ್ರೆ ಇದು ಓದಿ ನಿಮ್ಮ ಮನಸ್ಸನ್ನ ನೀವ್ ಇದ್ ಮಾಡ್ಕೋಬಹುದು. ನಿಮ್ಗೆ ಐತಿದೆ ಯಾವಾಗ್ಲೂ ಇರ್ತಾರೆ. ನೋಡ್ರಿ ನಾವು ಕೂಡ ಆಮೇಲೆ ಈಗ ನಿಮ್ಮ ಹತ್ರ ಇದು ಇನ್ವಿಟೇಷನ್ ನಿಮ್ಮ ಹತ್ರ ಸಿಗೋದಿಲ್ಲ ಇವಾಗ. ನಾನು ನೋಡೇನಿದ್ದೆ ಇವ್ರು ಯಾವ್ದಾದ್ರು ಇವ್ರೊಂದು ಬ್ಯಾಂಡ್ ಇದೆ. ಅದೇ ಅದೇ ಎಲ್ಲ ಎಲ್ಲ ನಮ್ಮ ಮಮ್ಮಿ ಹೆಸರದ ಪಪ್ಪ ಹೆಸರದ ಎಲ್ಲರದು ಇದೆ. ಎಲ್ಲ ಏನ್ ಓದ್ಲಾ? ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ರೇಣುಕಾದೇವಿಯ ಪ್ರಸನ್ನ. ಕಸ್ತೂರಿ ಕೃಪಾ ಅರ್ಥಾತ್ ಕಸ್ತೂರಿ ನಿವಾಸ. ಆತ್ಮೀಯ ಆದರ್ಶ ದಂಪತಿಗಳಾದ ಸೌಭಾಗ್ಯವತಿ ಶಿಲ್ಪಾ ಹಾಗೂ ಶ್ರೀ ಗಂಗಾಧರ ಸಂಖ್ಯನರ್ ಅವರಿಗೆ ಕಸ್ತೂರಿ ಕೃಪಾ ಗೃಹ ಪ್ರವೇಶದ ಅಂಗವಾಗಿ ಶುಭ ಸಂದೇಶ. ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯದ ಐತಿಹಾಸಿಕ ನೆಲೆಯುಳ್ಳ ಹಾವೇರಿಯು ಶ್ರೀ ಬಸವೇಶ್ವರ ನಗರದ 4ನೇ ಅಡ್ಡ ರಸ್ತೆ ಸಿ ಬ್ಲಾಕ್ ನಿವಾಸ ಸಂಕೇತದಲ್ಲಿ ನೂತನವಾಗಿ ನಿರ್ಮಿಸಿದ ತಮ್ಮ ಬಹು ನಿರೀಕ್ಷಿತ ಕನಸಿನ ಸೂರು ಕಸ್ತೂರಿ ಕೃಪಾ ಇದರ ವಾಸ್ತು ಶಾಂತಿ ಗೃಹ ಪ್ರವೇಶ ಜೊತೆಗೆ ಸ್ವಾಮಿ ಶ್ರೀ ಸತ್ಯನಾರಾಯಣ ಪೂಜಾ ಸಮಾರಂಭ 11/8/24 ಬೆಳಗ್ಗೆ 9:05ಕ್ಕೆ ಏರ್ಪಡಿಸಲಾಗಿದ್ದು ಅಂತರ್ಜಾಲದ ಮೂಲಕ ರವಾನಿಸಲಾದ ಸುಂದರ ಆಮಂತ್ರಣಪತ್ರಿಕೆ ನಮ್ಮ ಮನ ಮುಟ್ಟಿ ಹೃದಯ ತಟ್ಟಿ ತಮ್ಮ ಮನದಾಳದ ವ್ಯಕ್ತಿತ್ವ ಸ್ವೀಕರಿಸಿದ್ದಾಗಿದೆ. ಓದ್ರಿ ಲಾಸ್ಟಿಗೆ ಕುಲದೇವತಾ ಕೃಪಾ ಕಟಾಕ್ಷ ಜನನಿ ಜನ್ಮಭೂಮಿ ಮಾತಾ ಪಿತಾ ಶಿವಶರಣ ದಂಪತಿಗಳಾದ ದಿವಂಗತ ಶ್ರೀಮತಿ ಕಸ್ತೂರಿ ಮತ್ತು ಶ್ರೀ ಮಾರುತಿ ಸಂಖ್ಯಾನರ ಹಾಗೂ ದಿವಂಗತ ಶ್ರೀಮತಿ ರಾಜೇಶ್ವರಿ ಮತ್ತು ಶ್ರೀ ಅರ್ಜುನ್ ಬೆಳಗಾವ್ ಅವರ ಶುಭಾಶೀರ್ವಾದದಿಂದ ನಿರ್ಮಿತ ಕಸ್ತೂರಿ ಕೃಪೆಯ ವಂಗೀರಣ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣದಂತೆ ತಮ್ಮ ಮನ ಮನೆ ನಿರಂತರ ಬೆಳಗಲಿ. ಚಿನ್ನದ ಶಿಲ್ಪಿಗಳಾದ ನಿಕೀಶಾ ಲಿರೀಶಾ ತರುಣ್ ಮಾರುತಿ ಮತ್ತು ಪ್ರಜ್ವಲ್ ಜೊತೆಗೆ ಆಗಿನ ನಿವಾಸಿ ಬಂಧುಗಳಾದ ಸೌಭಾಗ್ಯತಿ ಜ್ಯೋತಿ ಮತ್ತು ಶ್ರೀ ಚೆನ್ನಪ್ಪ ಮಾಲ ಸಂಖ್ಯಾನ ಕನ್ನಡದ ಬಹುಮುಖ ಪ್ರತಿಭೆ ಶಾಶ್ವತ ನೆಲೆಸಲಿ. ತಮಗೆಲ್ಲ ನೆಮ್ಮದಿ ಜೀವನದ ಜೊತೆ ಸುಖ ಶಾಂತಿ ಸಮೃದ್ಧಿ ಉಜ್ವಲ ಭವಿಷ್ಯ ಸಕಲ ಸೌಭಾಗ್ಯ ಆರೋಗ್ಯ ಕಲಿಸಿ ಕಾಪಾಡಲಿ ಪರಮಾತ್ಮನ ದಿವ್ಯ ಚರಣದಲ್ಲಿ ಪ್ರಾರ್ಥನೆ. ಇದು ನೀವು ಬೆಳವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ ಒಂದೊಂದು ಬೆವರ ಹನಿ ಮುತ್ತಾಯ್ತದೋ ಕಸ್ತೂರಿ ಕೃಪೆಯಿಂದ ಜ್ವಾಲದ ತೆನೆಯಾಯ್ತದೋ ಎಲ್ಲಾರ ಅನ್ನದ ತುತ್ತಾಯ್ತದೋ. ಸಕ್ಕರೆ ತಿಂದ್ರೆ ಸಿಹಿ ಇರುತ್ತೋ ಇಲ್ಲವೋ ಗೊತ್ತಿಲ್ಲ, ಆದ್ರೆ ನಮ್ಮ ಕಸ್ತೂರಿ ಕನ್ನಡ ಭಾಷೆ ಕೇಳಿದ್ರೆ ಸಾಕು ಕಿವಿಯೆಲ್ಲ ಸಿಹಿಯಾದ ಅನುಭವ ಆಗುತ್ತೆ. ಅಂತೇನೆ ಬಾಳ ಸಂಗಾತಿ ಸಂಪ್ರೀತಿ ಕಸ್ತೂರಿಯ ಕೃಪೆಯ ಶುಭಾಶಯಗಳನ್ನು ಶುದ್ಧ ಕಸ್ತೂರಿ ಕನ್ನಡದಲ್ಲಿನೇ ವ್ಯಕ್ತಪಡಿಸಲು ಪ್ರಯತ್ನಿಸಿದ್ದೇನೆ. ತಪ್ಪಿದಲ್ಲಿ ಕ್ಷಮಿಸಿ. ವಾಸ್ತು ಶಾಂತಿ ಹಾಗೂ ಗೃಹ ಪ್ರವೇಶ ಕಾರ್ಯಕ್ರಮದ ಮಮತೆಯ ಕರೆಯುವುದಿಗೆ ಮನದಾಳದ ನಮನಗಳು ಪ್ರಿಯರೇ. ಸರ್ವೇ ಜನ ಸುಖಿನೋ ಭವಂತು. ಶುಭಂ. ನೀನು ಓದಿದೆ, ಆಮೇಲೆ ಅವರು ಓದಿದ್ರು, ಇವರು ಓದಿದ್ರು, ಎಷ್ಟೋ ಆಮೇಲೆ ಅಮ್ಮ ಸಿಗೋದಿಲ್ಲ. ಬಟ್ ಇದನ್ನ ಪತ್ರಿಕೆ ಶಾಶ್ವತ ಇರ್ತದೆ. ಸೊ ನಾವು ಯಾವ ರೀತಿ ಆಮಂತ್ರಣ ಪತ್ರಿಕೆ ಮಾಡಿದ್ವಿ ಅಂತ ನಿಮಗೆ ಪ್ರೂಫ್ ಅದು. ಸೊ ನಿಮ್ಗೆ ಯಾವ ಪ್ಲೇಸ್ ನೀವು ಅದನ್ನ ಇಡಬಹುದು. ನಾ ಯೂಶಲಿ ಯಾವುದೇ ಒಂದು ನನ್ನ ಆಮಂತ್ರಣ ಪತ್ರಿಕೆ ಈ ರೀತಿ ಒಂದು ಮಾಡಿ ಪ್ರೆಸೆಂಟ್ ಮಾಡ್ತಾ ಇರ್ತೀನಿ. ಯಾವುದೋ ಉಡುಗೊರೆ ಇರಲಿ ಅಥವಾ ದುಡ್ಡು ಕೊಡೋದು ಹಿಂಗೆಲ್ಲ ವಿಶೇಷ ಮಾಡಲ್ಲ. ಫೋಟೋ ಅಲ್ಲೇ ಇದೆ. ಫೋಟೋ ಬರ್ದಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ಕಡೆ ಹಿಂದೆ ಹೋಗು. ನಾವೆಲ್ಲ ಬರ್ತಾ ಇದೀವ, ನಮ್ದೆಲ್ಲ ಮುಖ ಬರ್ತಾ ಇದೆ. ಸವಿ ಸುಂದರವಾದ ಗಳಿಗೆ ಇದು ಓದಾಕ್ ಅಮ್ಮ ಎಲ್ಲ ನೀವು ಓದಿ ಹೋಗ್ತಾರೆ.
ಅವ್ರಿಗೆ ನಾವು ಮನೆಯಲ್ಲೇ ಕಲ್ಸಿದ್ದೀವಿ, ಅವ್ರು ಸ್ಕೂಲಲ್ಲಿ ಕಲ್ತಿಲ್ಲ. ಅವ್ರಿಗೆ ಹಿಂದಿ ಸಬ್ಜೆಕ್ಟ್ ಇತ್ತಲ್ಲ. ಹಿಂದಿ ಇಂಗ್ಲಿಷ್ ಅಷ್ಟೇ ಅವರು. ಹೌದೌದು. ಅಂತಿ ನೋಡ್ತಿಕ್ಕೆ ನಾ ಹಿಡ್ಕೊಂತೇನೆ. ಸ್ವಲ್ಪ ಕೊಡು ಅವ್ರಿಗೆ, ಇಲ್ಲಿ ಸ್ವಲ್ಪ ಬೀಳ್ತದೆ ಕೊಡು. ಮ್ಯಾಮ್. ಸ್ವಲ್ಪ ಕೊಡು. ಅಕ್ಕ ಇಲ್ಲಿ ಬಾ, ನೀ ಸ್ವಲ್ಪ ಕೊಡು, ಸ್ವಲ್ಪ. ನೀ ಸ್ವಲ್ಪ ಮತ್ತೆ ಯಾಕಂದ್ರೆ ಕೊಡು ಆಮೇಲೆ. ನೀ ಗಟ್ಟಿ ಇಟ್ಕೋಬೇಕು ಮತ್ತ ಆಟ ಮಾಡೋದಲ್ಲ ನೀಟಾಗಿ ಇಟ್ಕೋಬೇಕು. ಯಾಕಂದ್ರೆ ಅಲ್ಲಿ ಮದ್ವೆಗೆಲ್ಲ ಮಾಡ್ಕೊಂಡ್ ಬಂದಿದೀವಲ್ಲ ಅವ್ರದ್ದೆಲ್ಲ ಇದೆ ಅಲ್ಲಿ. ಮತ್ತೆ ನಿಮ್ದೆಲ್ಲ ಇದು ಅವು ಇಂಪಾರ್ಟೆಂಟ್ ಇದೆ. ಬಾ ಹಾ, ಸರಿ, ಈ ಕಡೆ ಇರಿ. ಹಾ ಇದೆ. ನಾನಕ್ಕ ಈ ಸಲ ಇಲ್ಲಿ ಜಸ್ಟ್ ಮಿಸ್ ಅಂತ ಹಿಂಗ್ ಅದೇ ಮಾಡಿ ಅದಕ್ಕೆ ಬಿದ್ದು ಅಂತ ಇದ್ದೀನಿ ಬಿಟ್ಟಿದ್ದ. ನಾನು ನಿಮ್ಗೆ. ನಮ್ಮ ಮನೆಗೆ ಬಂದಿದ್ರಲ್ಲ ಅವಾಗ ನಮ್ಗೆ ಇದು ತಂದ್ಕೊಟ್ಟಿದ್ದಾರೆ. ನಮ್ ಕಡೆ ಇದೆ ಅದು. ನಾನು ಲಕ್ಷ್ಮೀ ಪೂಜೆ ಅದು ಮಾಡಿದಾಗ ಹಾಕಿರ್ತೀನಿ. ಈಗ ಮತ್ ನೋಡಿ ತಗೊಂಡಿದ್ದಾರೆ, ಮತ್ ಕೊಡ್ತಾ ಇದಾರೆ. ಉಡುಗೊರೆ ಮಾಡ್ಕೊಂಡು ಆಯರ್ ಮಾಡ್ಕೊಂಡು ಹೇಳ್ದೇನೋ ಬಂದಿದೀವಿ. ಆದ್ರೂ ಇಷ್ಟೆಲ್ಲ ಖುಷಿಯಾಗಿ ಇಷ್ಟೆಲ್ಲ ಮಾಡಿದ್ದಾರೆ. ಮತ್ತೆ ಆರಾಮಾಗಿ ಒಂದ್ಸಲ ಹೇಳೇ ಬರೋಣ, ಆರಾಮಾಗಿ ಇದ್ಕೊಂಡು ಮತ್ತೊಂದ್ 2 ದಿನ. ಹಾ ಹಂಗ ಅದು ತೆಗೆದಿಯಾ? ಅದು ತೆಗಿ ತೆಗೆದಿಯಾ? ಇರ್ಲಿ, ಹಾ, ಓಕೆ. ಹಾ. ಜಿಗಿರಿ ಹಾ. ಜಿಗಿರಿ ಹಾಕ್ಲಾರಂತ ಜಿಗಿರಿ ಅಲ್ಲ ಯಾಕೆ ಹಾಕಿ ಅಲ್ಲ, ಹಾಕಿ ಜಿಗಿರಿ. ಹಾಕ್ತಿದ್ದೆ ಹಂಗೆ. ಜಿಗಿರಿ ಹಿಂಗ ಇವ್ರೇನ್ ಜಿಗಿತಾನೆ ಇಲ್ಲಲ್ಲ. ಅಲ್ಲ ನನಗೆ ಹೆಸರು ಯಾರು ಈಗ ಇಲ್ಲ, ಖುಷಿ ಆಯ್ತು. ಮತ್ತೊಮ್ಮೆ ಮದುವೆ ಮಾಡ್ಕೊಂಡಂಗ ಆಯ್ತು. ಈಗ 50 ವರ್ಷದ ಆನಿವರ್ಸರಿ ಮಾಡ್ಕೊಳ್ಳೋನು. ಯಾವಾಗಿದ್ದಾರೆ? ಇನ್ನು ಆ ಟೈಮ್ ಇನ್ನೂ 15 ವರ್ಷ. ಫೋಟೋ ತೆಗಿವಾ. ಖುಷಿ ಆಯ್ತು ನೀವು ಬಂದಿದ್ದು ನಮ್ಗೆ ತುಂಬಾ. ನಮಗೂ ಭಾಳ ಖುಷಿ ಸರ್ಪ್ರೈಸ್ ಭೇಟಿಯಾಗಿದ್ದೀರಲ್ಲ. ಹಾ, ವಿಡಿಯೋ ಮಾಡ್ತಾ ಇದೀವಿ. ಸಡನ್ ಆಗಿ ಬಂದ್ರು ಸಹಿತ ಎಷ್ಟು ಖುಷಿ ಆದ್ರಿ ಇಬ್ರು. ಪಾಪ ಅವ್ರಿಗೆ ಉಪವಾಸಕ್ಕೆ ಕುಡಿಸಿದ್ರಲ್ಲ, ಅದೇ. ಅವ್ರು ಸರಿ ಊಟ ಆಗಲಿಲ್ಲ, ಏನಿಲ್ಲ. ಅದೇ ಅವ್ರ ಹೊಟ್ಟೆ ನಮ್ ನೋಡಿ ಹೊಟ್ಟೆ ತುಂಬದ ಎಷ್ಟು ಖುಷಿ ಆದ್ರು. ಆಮೇಲೆ ಮತ್ತೆ ಹುಡುಗರಿನ ನಾವು ಅವ್ರಿಗೆ ನಮ್ದೇನು ಅತಿಥಿ ಸತ್ಕಾರ ಅವರು ನಮಗ್ ಮಾಡಿದಾರ, ಸ್ವೀಕಾರ ಮಾಡಿದೀವಿ. ಮನಸ್ಸು ತುಂಬಾ ಹಾರೈಸ್ತೀವಿ, ಆಶೀರ್ವಾದ ಮಾಡ್ತೀವಿ. ಮತ್ತೆ ನಮ್ಮ ಬೆಳಗಾವಿಗೆ ಹೊರಡು ನಡೀರಿ. ಇದು ಕಾಣಿಕೆ ತುಂಬಾ ಚೆನ್ನಾಗಿದೆ. ಮಾಡ್ಬಿಡಿ. ಕೈ ಕೊಟ್ಟರು ಸಾಕು. ಅದೇನೆ ಎಲ್ಲ ಒಳ್ಳೇದಾಗ್ಲಿ. ನಿಮ್ಮ ಮಗ ಆಯ್ತು ನೋಡ್ರಿ. ಚೆನ್ನಾಗಿದೆ. ಮಾಮ ಹಾ, ಇರ್ಲಿ ಮಾಡಿ. ಕೈ ಕೊಡಿ. ದೀರ್ಘ ಸುಮಂಗಲಿಗೂ ಚಲೋ ಒಳ್ಳೇದು ಮಾಡಿ. ವಾ ಇವ್ರು ನೋಡಿ ಇಲ್ಲಿ ನೋಡಿ. ಜಾನ ನನಗೆ ಬೀಗ್ ಬಾ. ಓಕೆ, ರೈಟ್. ಒಂದು 2 ಲೈನ್ ಹಾಡಿ ಬಿಡೋಣ. 2 ಲೈನ್ ಹಾಡ್ತಾರಂತೆ. ಓಡುವ ನದಿ ಸಾಗರವ ಬೆರೆಯಲೇಬೇಕು, ನಾವು ನೀವು ಎಂದಾದರೂ ಸೇರಲೇಬೇಕು. ಸೇರಿ ಬಾಳಲು ಬೇಕು, ಬಾಳು ಬೆಳಗಲೇಬೇಕು. ಹೃದಯ ಹಗುರಾಯಿತು, ಬದುಕು ಜೇನಾಯಿತು, ನಿಮ್ಮ ವಚನ ಬಸವಾಳಿಗೆ ನಾದಿಯಾಯಿತು. ಓಡುವ ನದಿ ಸಾಗರವ ಬೆರೆಯಲೇಬೇಕು, ನಾವು ನೀವು ಎಂದಾದರೂ ಸೇರಲೇಬೇಕು. ಸೇರಿ ಬಾಳಲು ಬೇಕು, ಬಾಳು ಬೆಳಗಲೇಬೇಕು. ಸೊ ನಾವು ಬೆಳಗಾವಿರ್ತೀರಿ, ನೀವು ಹಾವೇರಿರ್ತೀರಿ. ಮತ್ತೆ ಪ್ರಸಂಗ ಬಂದಾಗ ಸಮಯ ಸಿಕ್ಕಾಗ ಮತ್ತೆ ಭೇಟಿ ಆಗ್ತಾರೆ. ಸೊ ಇಷ್ಟೇ ಟೈಮ್ದಲ್ಲಿ ದೋಣಿಯಲ್ಲಿ ಒಂದೇ ದೋಣಿಯಲ್ಲಿ ಇಷ್ಟೊತ್ತು ಸಾಕ್ತಾ ಇದ್ದೀವಿ. ಭೇಟಿಯಾಗಿ. ಸೊ ನಮ್ಮದು ನಿಮ್ಮದು ಸುಖ ದುಃಖಗಳನ್ನ ಹಂಚಿಕೊಂಡು ಮುಂದೆ ಹೋಗ್ತಾ ಇರೋಣ. ಅದೇ. Okay, ಮತ್ತೆ ಭೇಟಿ ಆಗೋಣ. ಭಾಳ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ನೋಡಿ ಇಬ್ರು ಹಾಸ್ಪಿಟಾಲಿಟಿ. ಸೋ ಮಚ್. ನೀವು ರಾತ್ರಿಗೆ ಹಿಂಗೆ ಆರಾಮಾಗಿರಿ, ನನ್ನಂತ ಹಿಂಗೆ ಮಾಡ್ರಿ. ಆಮೇಲೆ ಮನೇನು ಭಾಳ ನೀಟಾಗಿ ಇಟ್ಟಿದ್ದೀರಾ. ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು. ಮೊದ್ಲೇ ನಾವು ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗ್ಬೋದು ಆಗಿದ್ದಲ್ಲ. ಇಲ್ಲ ನಾ ಹಂಗ್ ಮಾಡೋದು ಬೇಡ. ಪ್ರಿಪೇರ್ ಆಗಿದ್ದೆ ಏನಾಗ್ತದ ಗೊತ್ತಾ, ಅದು ಡಿಫ್ರೆಂಟ್ ಇರ್ತದೆ. ಈ ಖುಷಿ ಇರ್ತದಲ್ಲ, ಇದು ಬಹಳ ಸ್ಪೆಷಲ್ ಇರ್ತದ. ಯಾಕಂದ್ರೆ ನೀವು ಒಂಥರ ಸರ್ಪ್ರೈಸ್, ಇವ್ರು ಯಾರು ಬಂದ್ರು ಏನಂತ ಅಲ್ಲ, ಎಷ್ಟು ಪ್ರೀತಿ ಇರ್ತದಲ್ಲ. ಈಗ ನೋಡು, ನಾವು ಈಗ ತವ್ರ ಮನೆಗೆ ಹೋಗಿರ್ತೀವಲ್ಲ, ಅಲ್ಲಿ ನಾವ್ ಇದ್ ಮಾಡ್ಕೊಂಡು ಹಿಂಗ್ ಇದ್ ಮಾಡ್ಕೊಂಡು ತವ್ರ ಮನೆ ನನ್ನ ಹಂಗೆ ಇದು ಒಂದ್ ಖುಷಿನೇ ಬೇರೆ. ಎಲ್ಲಾರು ಕಾರಣ ನನ್ನ ಫ್ರೆಂಡ್ ಶ್ರೀ. ಇಂತ ಒಳ್ಳೆ ನನ್ಗ ಮಾವ ಅಕ್ಕ ಕೊಟ್ಟಿದಾರ ಅಂದ್ರೆ ಅವಳು ಫುಲ್ ಥ್ಯಾಂಕ್ಸ್ ಹೇಳ್ಬೇಕು ನಾನು ಫಸ್ಟ್. ಅಲ್ಲ ಮತ್ತೆ ಅವ್ರಿಗೂ ಶ್ರೀದೇವಿಗೂ ಗಂಗಾಧರ ನಿಮಗ ಎಲ್ಲ ನೀವು ಈಗ ಸಿಕ್ಕ ಈ ಮಕ್ಳಿಗೆ ನಮಗ್ ಕೊಟ್ಟಿದ್ದಾರೆ. ನಮಗ ಯಾರು ಈಗ ನೀವೆಲ್ಲ ಎಷ್ಟು ಇದಾಗ್ತದಲ್ಲ, ಫ್ರೆಂಡ್ ಜೀವನಗಳಿಗೆಲ್ಲ ಇರ್ತದಲ್ಲ. ಒಳ್ಳೆ ನಮ್ದು ತವ್ರ ಮನೆ ಅದೇ 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 ಯಾವಾಗ ನಿಮ್ಗ Thank you, ಶ್ರೀ.
ಓಕೆ ಆರಾಮಾಗಿರು. ಕಸ್ತೂರಿ ನಿವಾಸದ ಒಂದು ಹಾ, ಯಾವ ಕಸ್ತೂರಿ ನಿವಾಸ ಅಂತ ಹೇಳಿ ಮನೆ ಹೆಸರಿದೆ, So, ಅದಕ್ಕೆ ಅಮ್ಮನ ಅದರಲ್ಲಿ- ಹೆಸರು ಅಂತ ಹೇಳಿ. ಅದರಲ್ಲಿ ಇರೋದು ಒಂದು ಹಾ, ಸಾಲು. ಹೇಳಿ ಹೇಳಿ. ಇವರು ಕಸ್ತೂರಿ ಕೃಪೆ ಅಂತ ಇಟ್ಟಿದ್ದೀರಲ್ಲ, ನಾನು ಆಕ್ಚುಲಿ ಕಸ್ತೂರಿ ನಿವಾಸ ಅಂದ್ರೆ ಇನ್ನೂ ಚೆನ್ನಾಗಿರೋದು ನನಗೆ ಅನ್ಸ್ತಿತ್ತು. ಇಲ್ಲ, ಅದು ಕಸ್ತೂರಿ ನಿವಾಸ ಅಂತ ಮಾಡ್ಕೊಂತ ಇದ್ದೀವಿ. ಹಾ, ಅದೇ. ಸ್ವಲ್ಪ ಕೃಪಾ ಅಂದ್ರೆ ಅದು ಅಂದ್ರೆ ಅಮ್ಮಂದ್ರಿ, ಆಶೀರ್ವಾದ. ಹಾ, ಸರಿ. ಕೃಪೆ. ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು. ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು. ಬಾಳೆಂಬ ಗುಡಿಗೆ ನೀ ದೇವನಾದೆ, ಕರುಣಾಳು ನೀನು ಆಧಾರವಾದೆ. ಬಾಳೆಂಬ ಗುಡಿಗೆ ನೀ ದೇವನಾದೆ, ಕರುಣಾಳು ನೀನು ಆಧಾರವಾದೆ. ನಾ ಬೇಡಲಾರೆ ವರವೇನನು, ನೀನೇನು ಸಾಕು ನಗೆಯೊಂದನು. ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು. ಚಾಯ್ ಕೊಟ್ರೆ ನಮಗೆ ಮತ್ತೆ ಹಾಲು ತಗೊಂಬಂದ್ರೆ ನೋಡಿ ಕಪ್ ಎಷ್ಟು ಮಸ್ತಿದೆ. ಚಾಯ್ನ ಇಷ್ಟ ಅಂತ ಗೊತ್ತಿದೆ ಏನೋ, ಚಾಯ್ ಮಾಡೇ ಕೊಟ್ರೀಗ. ಅಭಿಮಾನಿಗಳೇ ನೋಡಿದ್ರ ಎಷ್ಟೋ ತನಕ ಇನ್ನೂ ಕುತ್ಕೊಂಡು ಹೋಗ್ಬೇಕಂತ ಅನಿಸ್ತಾನೆ ಇಲ್ಲ. ಗೊತ್ತೇ ಇದೆ ನಿಮ್ಗೆ, ಅನಿವಾರ್ಯಗಳು ಎಲ್ಲ ಕೆಲಸಗಳು ಇರ್ತಾವ, ಎಲ್ಲ ಮಾಡ್ಬೇಕಾಗ್ತದೆ, ಭೇಟಿ ಆಗ್ತೀವಿ. ಮತ್ತೆ ಈಗ ನಮ್ ಜೊತೆ ಡ್ರೈವರ್ ಬರ್ತಾ ಇದಾರೆ, ನಮ್ಗೆ ಬೆಳಗಾವಿ ಕರ್ಕೊಂಡು ನಮಗ ಅವ್ರು ಬಿಟ್ಟು ಬರೋರಂತ. ಹನುಮಂತೊಂದು ಪರಿಚಯ ಮಾಡ್ಕೊಡೋಣ. ನೋಡಿದ್ರೆ ಅಭಿಮಾನಿಗಳೇ, ನಾವ ಈಗ ಅದೇ ಹೊರಡೋಣ ಅಂತ. ಈಗ ನಮ್ಮ ಜೊತೆ ಹನುಮಂತ ಅಂತ ಹೇಳಿ ಡ್ರೈವರ್, ಶಿಲ್ಪ ಮೀನ್ ಆಫೀಸ್ ಕೆಲಸ ಮಾಡುವಂತವ್ರು, ಅವರು ಅದೇ ಶಿಲ್ಪ ಪರಿಚಯ ಮಾಡ್ಕೊಟ್ಲ. ಮತ್ತೆ ನಮಗೆ ಕರ್ಕೊಂಡು ಹೋಗೋರಿದಾರೆ. ನೋಡೋಣ ಈಗ ನಮ್ಮ ಜರ್ನಿ ಸುಖಕರ ಆಗ್ಲಿ ಅಂತ ನೀವೆಲ್ಲ ನಮ್ಗೆ ಆಶೀರ್ವಾದ ಮಾಡಿ ಆಶಿಸಿ. ಮತ್ತೆ ಮತ್ತೆ ಆಗಾಗ ಭೇಟಿ ಜಸ್ಟ್ ಪ್ರಾರಂಭ ಆಗಿದೆ, ಅದು ಹಂಗೆ ಕಂಟಿನ್ಯೂ ಆಗಲಿ. ಅಕಸ್ಮಾತ್ ಆಗಿ ಸಡನ್ ಆಗಿ ಬಂದ್ವಿ, ಆದ್ರೂ ನಿಮ್ಮ ಮುಖದ ಮೇಲೆ ಖುಷಿ ನೋಡಿದ್ವಲ್ಲ, ಅದು ಬಹಳ ಅದು ಗೊತ್ತಾಯ್ತು. ಅಂದ್ರೆ ನಮ್ಮವ್ರಪ್ಪ ಅಂತ ಹೇಳಿ ಜಸ್ಟ್ ಖುಷಿ ಅಲ್ಲ, ಬಟ್ ಸರ್ಪ್ರೈಸ್ ಖುಷಿ ಅಂತ ಹಾ. ಎಲ್ಲರೂ ಬಂದ್ರು. ಅಭಿವೃದ್ಧಿ ಸನ್ನಿಧಿ ಅವ್ರನ್ನ ಮಿಸ್ ಮಾಡ್ಕೊಂಡ್ವಿ. ಸಲ ನಮ್ದು ವಿಶಸ್ ಇರ್ಲಿ. ಮತ್ತೆ ಆಗಾಗ ನೀವು ಬರ್ರಿ, ಬರ್ತಾ ಇರ್ರಿ. ಯಾವಾಗಲೂ ಬಂದಾಗ ನಾವು ಬಿಜಿ ಇರ್ತೀವಿ ಅಂತ ಹಂಗೇನಿಲ್ಲ, ಜಸ್ಟ್ ನಾವು ಹೆಂಗ್ ಬಂದ ಕೆಳಗಡೆ ಅವರು ಬಾಡಿಗೆ ಕೊಟ್ಟಿದ್ದಾರೆ. ಬಾ ಇರ್ಲಿ ಬಾ, ಸಂಡೇ ಇರ್ಬೋದು, ಎಲ್ಲರೂ ಹೋಗಿರ್ಬೋದು. ಚೆನ್ನಾಗಿದೆ ಕೆಳಗಡೆನೂ. ಮ್ಯಾಲ್ ಮಾಡಿ ಇಟ್ಟಿದ್ದೀನಿ, ನೀವು ಚೆನ್ನಾಗಿ ಮಾಡಿದ್ದೀರಾ. ಮ್ಯಾಲಿದ್ದೀರಲ್ಲ ಹುಡುಗರೆಲ್ಲ ಪಾಪ ಎಲ್ಲ ಕೆಳಗಡೆ ಬರ್ರಿ. ನೀವೆಲ್ಲ ಬ್ಯಾಗ್ ನೀವು ತೊಗೊಂಡು ಬರ್ತಾ ಇದ್ದೀರಾ. ಕಸ್ತೂರಿ ಕೃಪಾ ಅಂತ ಹುಡ್ಕ್ಯಾಡಿ ಸಾಕಾಯ್ತಪ್ಪ. ಮನೆ ಎಲ್ಲಾರ ಮನೆ ಬೋರ್ಡ್ ನೋಡ್ತಾ ಇದೀವಿ ರೀ. ಇಲ್ಲೇ ನೋಡಿ ಆ ಕಡೆ ಹೋದ್ವಿ, ಆದ್ರೂ ಮನೆಗೆ ಹೋಗಕ್ ಕೊಡ್ಲಿಲ್ಲ. ಬರ್ರಿ. ಹಾ ತಗೊಂಡೆ. ಹೇಳೋ ತರ ನಮ್ಗಾಗಿದೆ ಇಲ್ಲಿ. ಖುಷಿ ಆಯ್ತು. ಕಷ್ಟಪಟ್ಟ ಚಿಕ್ಕ ವಯಸ್ಸೊಳಗೆ ಎಲ್ಲ ಮಾಡಿದ್ರಿ, ಇನ್ನೂ ಒಳ್ಳೇದಾಗ್ತದ. ಹಂಗೆ ಆರೋಗ್ಯದ ಕಡೆ ಕಾಳಜಿ ತಗೋರಿ, ಆರಾಮಾಗಿರಿ. ಹುಷಾರಪ್ಪ. ಓಕೆ ಮಾ, ಓಕೆ ಬಾಯ್. ಬರ್ತೀವ್ರಿ ಗಂಗಾಧರನ, ಬರ್ತೀವಿ. ಓಕೆ, ಆರಾಮಾಗಿರಿ. ಓಕೆ ಓಕೆ ಮಾ, ಎಲ್ಲರಿಗೂ ಬಾಯ್. ಓಕೆ ರೀ, ನೀವು ಆರಾಮಾಗಿ ಹೋಗಿ ಬರ್ರಿ. ನೋಡಿ ಟೈಮ್ ಇದೆ ಇನ್ನು. ಆದ್ರೂ ಇಲ್ಲೇ ಎಲ್ಲಾದ್ರೂ ಹೊರಗಡೆ ಊಟಕ್ಕಾದ್ರೂ ಹೋಗಿ ಬನ್ನಿ. ಪಾಪ ಅವ್ರ ಹೊಟ್ಟೆ ತುಂಬ ಊಟ ಮಾಡಿಸ್. ಹಾ ಓಕೆ ಬಾಯ್, ಆರಾಮಾಗಿರಿ. ಹಾ ಮಾ, ಓಕೆ ಬಾಯ್ ಮಾ, ಆರಾಮಾಗಿರಿ. ಯಜಮಾನ್ರಿ ಇಲ್ಲಿ ಕೂತಿದಾರ. ಹನುಮಂತು ಅಂತ ಹೇಳಿ ಡ್ರೈವಿಂಗ್ ಮಾಡ್ತಾರೆ. ಫಸ್ಟ್ ಟೈಮ ನಾವು ಡ್ರೈವರ್ ನಮ್ಮ ಕಾರ್ ಕೊಟ್ಟಿದ್ದೆ. ಈಗ ಹೋಗೋ ನಡೀರಿ. ಎಷ್ಟು ಖುಷಿ ಆದ್ರು ಗೊತ್ತಾ. ಶಿಲ್ಪ ನೋಡಿದ್ವಿ, ಭೇಟಿ ಆದ್ವಿ. ಮತ್ತೆ ಗಂಗಾಧರ್ ಅವರು ಅಷ್ಟ ಖುಷಿ ಪಟ್ರು ಅವರು. ಮತ್ತೆ ಈಗ ಮನೆಗೆ ಹೋಗಿ ಸಿಗ್ತೀವಿ ನಾವು ಫುಲ್. ಓಕೆಪ್ಪ, ಓಕೆ ಬಾಯ್. ಆರಾಮ್ ಹೊಡೆದ, ಮಸ್ತ್ ಆರಾಮ್ ಕರ್ಕೊಂಡ್ ಬಂದಿ ನೋಡ್ರಿ. ಬಂದೆ ನಮ್ಮ ಊರಿಗೆ ನಾವು ಬಂದ್ಬಿಟ್ಟಿದ್ವಿ. ಆರಾಮ ಫುಲ್ಲ ಖುಷಿ ಆಯ್ತು. ನಮ್ಮ ಟೈಮ್ದಾಗ ನಮ್ಗೆ ಯಾವಾಗ ಅನುಕೂಲ ಆಗ್ತದೆ ಅವಾಗ ಡ್ರೈವರ್ ಅವ್ರು ಕರ್ಕೊಂಡು ಬರೋದು ಚಲೋ ಅಂತ ನನಗೆ ಇವತ್ತು ನೋಡಿದ್ಮೇಲೆ ಅನಿಸಿತು. ಚಲೋ ಹೊಡ್ದ ಶಿಲ್ಪ, ಭಾಳ ಥ್ಯಾಂಕ್ ಯು ನಿನ್ಗೆ. ಮನೆಗೆ ಹೋಗೋಣ, ಆಮೇಲೆ ಮಾತಾಡ್ತೀವಿ ನಾವು. ನೋಡಿ ಮನೆಗೆ ಈಗ ಬೇಗ ಬಂದು. ಅವ್ರಿಗೆ ಡ್ರೈವರ್ ಚಲೋ ಇದ್ರು ಅವ್ರು. ಹಾಂ ಚಲೋ ಆತ್ಲ, ಮಸ್ತ್ ಆಯ್ತು. ಇಷ್ಟು ಟೈಮ್ದಾಗ ಬಂದ್ವು ನಾವು.
ನಾವಿಗೆ ಇಲ್ಲಿ ಬಂದು ಮುಟ್ಟಾಕ ಮೋಸ್ಟ್ಲಿ 8 ಗಂಟೆಗೆ ನಾವು ಬಂದು ಮುಟ್ಟಿದ್ದೀವಿ ಅನಿಸ್ತದೆ. ಆರಾಮಾಗಿ ಬಂದ್ವಿ. ಆಮೇಲೆ ನಮ್ಮ ಜರ್ನಿನೂ ಸುಖಕರ ಆಯಿತು ನಿಮ್ಮ ಆಶೀರ್ವಾದದಿಂದ. ಆಮೇಲೆ ಶಿಲ್ಪಾಗೂ ಭಾಳ ಧನ್ಯವಾದ ಹೇಳ್ತೀನಿ ನಾನು. ನಮಗೆ ಡ್ರೈವರ್ ಅವ್ರು ವ್ಯವಸ್ಥೆ ಮಾಡಿ ಕಳಿಸ್ಕೊಟ್ರು. ಹನುಮಂತು ಶಿಲ್ಪ ಭಾಳ ಚಲೋ ಎಲ್ಲ ನಮ್ಗೆ ಡ್ರೈವಿಂಗ್ ಮಾಡ್ಕೊಂಡು ಆರಾಮಾಗಿ ಕರ್ಕೊಂಡು ಬಂದ. ಒಳ್ಳೆಯವನದಾನ, ಶಾಂತ ಸಮಾಧಾನಾಗಿ ಕರ್ಕೊಂಡ್ಬಂದ. ಮತ್ತೆ ಯಾವಾಗಾದ್ರೂ ಇದ್ರು ಹನುಮಂತಗೆ ಹೇಳ್ತೀವಿ ನಾವು. ಆಮೇಲೆ ನಿಮ್ಮ ಮನೆ ಅದು ಸಿಕ್ತಲ್ಲ, ಅದೊಂದು ದೊಡ್ಡ ನನಗೆ ಇದಾಗಿಬಿಟ್ಟಿತ್ತು. ಮನೆಯೂ ಸಿಕ್ಕಿತ್ತು, ಮನೆಯೂ ನೋಡಿದ್ವಿ. ಆಮೇಲೆ ಮತ್ತೆ ಈಗ ಆರಾಮಾಗೂ ಬಂದಿದ್ದೀವಿ. ಸಂಧ್ಯಾ ವಂದನೆ. ಓಕೆ, ಸುಖರೂಪವಾಗಿ ಸುರಕ್ಷಿತವಾಗಿ ಮರಳಿಗೂಡಿಗೆ ಸೇರಿದ್ದೀವಿ. ಎಲ್ಲ ಕಾರ್ಯಕ್ರಮ ಚೆನ್ನಾಗಾಯ್ತು, ಪ್ರವಾಸ ಚೆನ್ನಾಗಾಯ್ತು. ಆಮೇಲೆ ಒಂದು ವಿಶೇಷ ಸರ್ಪ್ರೈಸ್ ಅಂತ ಸ್ವಲ್ಪ ಬಹಳ ಒಂದ್ಸಲ ಕುತ್ಕೊಂಡು ಮಾತಾಡ್ತೀವಿ. ವಿಶೇಷ ಆಯ್ತು. ಆಮೇಲೆ ಮನೀಷಾ ಅರ್ಜುನ್ ಅವರ ಮದುವೆ ಅಂತೂ ಬಹಳ ಸಖತ್ತಾಗಿ ಗ್ರ್ಯಾಂಡ್ ಆಗಿ ಆಯ್ತು.